ದೀಪಾವಳಿ ಜಾತ್ರೆ ಚಂದಾ ವಸೂಲಿಗೆ ನಿರಾಕರಣೆ, ಕುಟುಂಬದ ಮೇಲೆ ಬಹಿಷ್ಕಾರ, ಜಮೀನಿಗೆ ನೀರು ಸ್ಥಗಿತ, ಕುಟುಂಬ ಹೈರಾಣು. ದೀಪಾವಳಿ ಜಾತ್ರೆ ಚಂದಾ ವಸೂಲಿ ಮಾಡಲು ಜೊತೆಗೆ ಬರಲಿಲ್ಲ ಎಂಬ ಕ್ಷುಲ್ಲಕ ಕಾರಣಕ್ಕೆ ಕುಟುಂಬವೊಂದರ ಮೇಲೆ ಬಹಿಷ್ಕಾರ ಹಾಕಿ ಜಮೀನಿಗೆ ನೀರು ಸ್ಥಗಿತಗೊಳಿಸಿರುವಂತಹ ಘಟನೆಯೊಂದು ಎಚ್.ಡಿ.ಕೋಟೆ ತಾಲೂಕಿನ ವಡಕನಮಾಳು ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಚಂದ್ರಶೇಖರ್ ಕುಟುಂಬದ ಮೇಲೆ ಬಹಿಷ್ಕಾರ ಹಾಕಲಾಗಿದ್ದು, ಇಡೀ ಕುಟುಂಬ ಹೈರಾಣಾಗಿ ಪರಿಸ್ಥಿತಿಗೆ ಬಂದಿದ್ದು, ಬಹಿಷ್ಕಾರ ತೆರವುಗೊಳಿಸುವಂತೆ ಚಂದ್ರಶೇಖರ್ ತಾಲೂಕು ಆಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ದೀಪಾವಳಿ ಜಾತ್ರೆಗೆ ಪ್ರತಿ ಕುಟುಂಬದಿಂದ ಗ್ರಾಮದ ಮುಖಂಡರು ತಲಾ ₹500 ಚಂದಾ ವಸೂಲಿಯನ್ನ ಮಾಡಿದ್ದಾರೆ. ಜಾತ್ರೆಗೆ ಹಣದ ಕೊರತೆ ಎದುರಾದಾಗ ಸಾರ್ವಜನಿಕರಿಂದ ಚಂದಾ ವಸೂಲಿ ಮಾಡಲು ನಿರ್ಧರಿಸಿ ಚಂದ್ರಶೇಖರ್ ಕುಟುಂಬದವರನ್ನು ಆಹ್ವಾನಿಸಿದ್ದಾರೆ. ಸಾರ್ವಜನಿಕರಿಂದ ಚಂದಾ ವಸೂಲಿ ಮಾಡುವುದು ಸರಿಯಿಲ್ಲ ಎಂಬಂತ ಚಂದ್ರಶೇಖರ್ ಅವರು ನಿರಾಕರಿಸಿದಾಗ ದಂಡ ವಿಧಿಸಿ ಬಹಿಷ್ಕಾರವನ್ನ ಹೇರಿದ್ದಾರೆ. ನಂತರ ಜಮೀನಿಗೆ ನೀರಿನ ವ್ಯವಸ್ಥೆಯನ್ನ ಬಂದ್ ಮಾಡಿದ್ದಾರೆ. ಮದುವೆ ಸಮಾರಂಭಗಳಿಗೆ ಆಹ್ವಾನವಿಲ್ಲ, ಗ್ರಾಮದಲ್ಲಿ ಯಾರೊಬ್ಬರು ಕೂಡ ಅವರ ಜೊತೆ ಮಾತನಾಡುವಂತಿಲ್ಲ. ಹೀಗೆ ಹಲವು ರೀತಿಯಾಗಿ ನಿರ್ಬಂಧನೆಗಳನ್ನು ಹಾಕಿ ಕುಟುಂಬದ ಮೇಲೆ ಬಹಿಷ್ಕಾರದ ಶಿಕ್ಷೆಯನ್ನು ಹಾಕಿದ್ದಾರೆ. ಇದರಿಂದಾಗಿ ಮಾನಸಿಕವಾಗಿ ನೊಂದಿರುವಂತಹ ಚಂದ್ರಶೇಖರ್ ಕುಟುಂಬ ತಾಲೂಕು ಆಡಳಿತ ಮಧ್ಯೆ ಪ್ರವೇಶಿಸಿ ಬಹಿಷ್ಕಾರ ತೆರವುಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ನನ್ನ ಹೆಸರು ಚಂದ್ರಶೇಖರ. ನಾನು ಎಚ್.ಡಿ.ಕೋಟೆ ತಾಲೂಕು ಡಿ.ಬಿ.ಗುಪ್ಪೆ ಪಂಚಾಯಿತಿ ವಡಕನಮಾಳ ಗ್ರಾಮದಲ್ಲಿ 19/1 ಸರ್ವೆ ನಂಬರ್ನಲ್ಲಿರುವ ನನಗೆ ಯಾತ ನೀರಾವರಿಗೆ ಸೇರಿದಂಥ ಭೂಮಿ ಇದು. ಈ ಭೂಮಿಗೆ ಇವಾಗ ನನಗೆ ನೀರು ಸಿಗ್ತಾ ಇಲ್ಲ, ನೀರು ಕೊಡೋಕ್ಕಿಲ್ಲ ನಮ್ಮ ಗ್ರಾಮದವರು. ಅದು ಏನು ಕಾರಣ ಅಂತಂದರೆ, ನಮ್ಮ ಊರಿನಲ್ಲಿ ಗಣೇಶ ಪೂಜೆ ಅಂತ ಹೇಳಿ ಪೂಜೆ ನಡೆಸಿದ್ರು. ಆ ಪೂಜೆಗೆ ಅವರು ಬಂದು ಹೇಳಿದ್ರು, ₹500 ಮಡಿಗೆ ನೀವು ಒಂದು ಮನೆಗೆ ಹಾಕಿದ್ದೀವಿ, ಕೊಡಬೇಕು ಅಂತ ಹೇಳಿದ್ರು. ಆಯಿತು ಅಂತೇಳಿ ನಾನು ಕೊಟ್ಟೆ. ಅದೇ ಥರದಲ್ಲಿ ಇನ್ನೂ ನಮ್ಮ ರಸ್ತೆಯಲ್ಲಿ ಹೋಗುವ ಗಾಡಿಗಳನ್ನೆಲ್ಲ ತಡೆದು ದುಡ್ಡು ವಸೂಲಿ ಮಾಡಬೇಕು, ನೀವು ಬರಬೇಕು ಅಂತೇಳಿ ನಮ್ಮನ್ನು ಕರೆದ್ರು. ನಾನು ಬರಲ್ಲ ಅಂತ ಹೇಳಿದೆ. ಅದರಿಂದ ನಿಮಗೆ ಫೈನ್ ಆಗಿದ್ದೀವಿ ₹2,500. ಕೊಡಲ್ಲ ಅಂತಂದರೆ ನಿಮಗೆ ಬಹಿಷ್ಕಾರ ಮಾಡಿದ್ದೇವೆ. ಯಾರಲ್ಲ ಅಂತಂದರೆ ಪಾರೇವರು ಚಿನ್ನು ಅಂತ ಹೇಳೋರು ನಂಜೇಗೌಡ, ಅದೇ ಥರದಲ್ಲಿ ದೇವೇಶಗೌಡರ ಮಗ ದೇವೇಶಗೌಡ, ಮಾಚಿ ದೇವೇಶಗೌಡ, ಇನ್ನೂ 3-4 ಜನ ಇಂಥ ಜನಗಳೆಲ್ಲ ಸೇರಿ ನಮ್ಮನ್ನು ಹೆದರಿಕೆ ಹಾಕಿದ್ದಾರೆ. ಅವ್ರು ನೀರು ಕೊಡಲ್ಲ ಅಂತ ಹೇಳಿ, ಬರೋ ನೀರನ್ನ ಯಾವ ಥರದಲ್ಲಿ ಬಂದರೂ ನಿಮ್ಗೆ ಕೊಡಲ್ಲ ಅಂತ ಹೇಳಿ ತಡೆಗಟ್ಟಿದ್ದಾರೆ. ಆ ನೀರನ್ನ ಬರೋ ದಾರಿಯಲ್ಲಿ ಅಡ್ಡಗಟ್ಟಿ ಮಡಗಿದ್ದಾರೆ. ಅದೇ ಥರದಲ್ಲಿ ನಮ್ಮ ಸ್ಕೂಲ್ಗೆ ಹೋಗುವ ಮಕ್ಕಳಿಗೆ ಸಹಿತ ಸೌಕರ್ಯ ಸಾಧನೆ ಕೊಡಲ್ಲ. ನಮ್ಮ ಮಕ್ಕಳು ಹಾದಿ ಬೀದಿಲಿ ಹೋಗೋಕ್ಕೂ ಬಿಡು ಬರಲ್ಲ, ಇವರು ಬೆದರಿಕೆ ಹಾಕ್ತಿದ್ದಾರೆ. ಇದು ಯಾವ ರಕ್ಷಣೆಯೂ ಇಲ್ಲ. ನೀವು ದಯ ವಿಚಾರಿಸ್ಬಿಟ್ಟು ನಮಗೆ ಯಾವುದಾರ ಒಂದು ಥರದಲ್ಲಿ ಒಂದು ರಕ್ಷಣೆ ಕೊಡಬೇಕಂತ ಹೇಳಿ ನಾನು ಮತ್ತು ಪಂಚಾಯಿತಿಗೆ ಒಂದು ಅರ್ಜಿ ಕೊಟ್ಟೆ. ಅವರು ನಮಗೆ ಯಾವುದು ಒಂದು ಇದು ಮಾಡಿಲ್ಲ. ಅದರಿಂದ ಮತ್ತು ನಮ್ಮ ತಹಸೀಲ್ದಾರ್ಗೂ ಒಂದು ಅರ್ಜಿ ನಾನು ಕೊಟ್ಟೆ, ಅವರು ಬಂದು ಇನ್ನೂ ಗಮನಕ್ಕೆ ಹಾಕಿಲ್ಲ. ಅದೇ ಥರದಲ್ಲಿ ನಮ್ಮ ಇಂಜಿನಿಯರ್ಗೂ ಫೋನ್ ಮಾಡಿ ಹೇಳಿದ್ದೀವಿ, ಅವರು ಬಂದು ಇದರ ಗಮನ ಹಾಕಿಲ್ಲ. ನಾವು ಇವತ್ತು ಮಾಡಿದ್ವಿ ನಾಳೆ ಮಾಡ್ತೀವಿ ಅಂತ ಹೇಳಿದ್ದಲ್ದೆ ಯಾವುದು ಮಾಡಿಲ್ಲ. ಮತ್ತು ನೀರು ಸ್ವಲ್ಪನೂ ಇಲ್ಲ ಸ್ವಾಮಿ, ನಮ್ಮ ಜಮೀನೆಲ್ಲ ಒಣಗ್ತಾ ಬಿದ್ದಿದೆ. ಇದನ್ನೆಲ್ಲ ಮಾಡಿದ ಕಾರಣ ಚಿನ್ನು ಅಂತ ಹೇಳೋನು, ನಂಜೇಗೌಡ, ಇದನ್ನು ಮೇನ್ ಪಾರ್ಟಿ. ಅದೇ ಥರದಲ್ಲಿ ಮತ್ತು ಅವ್ರ ಜೊತೆಲಿ ಇನ್ನೂ 2-3-4 ಜನಗಳು ಪಿನ್ಗಾಮಿಗಳಿದ್ದಾರೆ, ಅವರೆಲ್ಲ ಸೇರಿ ಮಾಡಿದ್ದಾರೆ. ಅದೇ ಥರದಲ್ಲಿ ನ್ಯೂಸ್ನವರು ಮತ್ತು ಒಂದು ನಮಗೆ ದೊಡ್ಡ ಮನಸ್ಸು ಹಾಕಿ ನಮಗೆ ಒಳ್ಳೆ ದಾರಿ ಮಾಡಿಕೊಡ್ತಾರೆ ಅಂತ ಹೇಳಿ, ಅದೇ ಥರ ನಮ್ಮ ರೈತ ಸಂಘದವರು ಸೇರಿಸಿ ಎಲ್ಲರೂ ಸೇರಿ ಮೇಲಧಿಕಾರಿಗಳೆಲ್ಲ ಸೇರಿ ನನಗೆ ನೀರು ಬರೋಂಥ ದಾರಿ ಮಾಡಿಕೊಡ್ಬೇಕು. ನನ್ನ ಭೂಮಿ ನೋಡಿ ಸ್ವಾಮಿ, ಒಣಗಿ ಎಲ್ಲ ಬೇಡೆ ಬಿದ್ದಿದೆ, ನೀವು ದಯ ವಿಚಾರಿಸ್ಬಿಟ್ಟು ಅದನ್ನು ಒಂದು ಒಳ್ಳೆ ಥರದಲ್ಲಿ ಮಾಡಿಕೊಡ್ಬೇಕು ಅಂತ ಕೈ ಮುಗಿದು ನಾನು ಕೇಳ್ಕೊಡ್ತೀನಿ. ಇನ್ನು ವೈಟ್ ಮಾಡಿದ್ಮೇಲೆ ಇವ್ರು ನಾವು ದುಡ್ಡು ಯಾವ ಮಾಡೋದು, ಯಾವ ರೀತಿ ಮಣಿಯ ಅಲ್ಲ, ಯಾವ ರೀತಿ ಮಾಡೋದು, ಯಾವ ರೀತಿ ಮಾಡೋದು ಅಲ್ಲ ಹೇಳ್ಕೊಡಿಗಳು. ನಮ್ ಮಣಿಯ ₹2,000 ಕಟ್ಟಾನೆ. ಇವ್ನ ಮಗ ಅಜ್ಜಯ್ಯನ ಮಗ ಸಿಜಿ, ಅವನೇನು ಸಿಬು ಇವ್ರ ದುಡ್ಡು ನಾವು ಸುಮ್ಮನೆ ನಿನ್ ದುಡ್ಡು ಒಂದು ನಾವು ವೈಪ್ ಮಾಡ್ಬಿಟ್ಟು ದುಡ್ಡು ಕಟ್ಟೋದು ಬೇಡ, ಇದ್ಕೊಳ್ಳಿ ಗೊತ್ತಿಲ್ಲ ಅಂತ ವೈಪ್ ಮಾಡ್ಬಿಟ್ಟು ಅವ್ರಿಗೆ ₹2,000 ₹2,000 4,000 8,000 ಆಯ್ತಾ
ನಮ್ಮ ಮುತ್ತೂದು 2,000 ರೂಪಾಯಿ ಹೋಯ್ತು. ಇವ್ರು 4,000 ರೂಪಾಯಿ ಬಡ್ಡಿ ಎಷ್ಟು ನಾವು ಕೊಡ್ಬೇಕು, ಸಂಘದಿಂದ ಕೊಡ್ಬೇಕು. ಸಂಘ ಸೇರು ಇಲ್ಲ, ಅಧ್ಯಕ್ಷರು ಇಲ್ಲ, ನಾನು ಸರಿ ಇಲ್ಲಲ್ಲ, ಮಾತಾಡೋಷ್ಟೇ. ನಾನು ಸರಿ ಇಲ್ಲಲ್ಲ ಸಂಘ. ಸಿಕ್ಕಾಕೊಟ್ನಲ್ಲಿ ನಾವು ಈಗ ನಾ ಬರ್ದೇನೆ ಫೋನ್ ಮಾಡ್ತಾರೆ. ಹಾಗಾಗೋಯ್ತು, ನಾನು ಸಂಘ ಸರಿ ಇಲ್ಲ. ಹಾಗೆ ಆಯ್ತು. ಅದಕ್ಕ ನಾ ಹೇಳೋದೇನು ಗೊತ್ತಾ, ಇದು ಇಲ್ಲಿ ಕಮಿಟಿ ಮಾಡ್ತರು, ಒಂದು ಮೀಟಿಂಗ್ ಕರೆದ್ರೆ ಸಿಜಿಗೆ ಅರ್ಥ ಆಯ್ತು. ಪ್ರತಿಯೊಬ್ಬರು ಮನೆಯವರು ಇಲ್ಲಣ್ಣ ಇಲ್ಲಣ್ಣ ಇಲ್ಲ ಅಣ್ಣ ನೀರ್ ದುಡ್ಡಿಲ್ವಾ, ವಿಡಿಯೋ ಮಾಡ್ಕೋಬೇಡ. ಅಲ್ಲ ಒಂದು ನಿಮಿಷ ನೀರಾವರಿ ಅಲ್ಲ ನೀವ್ ವಿಡಿಯೋ ಮಾಡ್ಕೊಂಡಲ್ಲ ಅಲ್ಲ ನೀರಾವರಿ ಒಂದೇ ಮಾತಾಡು ವಿಡಿಯೋ ಮಾಡ್ಕೊಂಡಲ್ಲ ಆಡೋದ್ ಬೇಡ. ಹಾಗೆ ನಾನು ವಿಡಿಯೋ ಮಾಡ್ಕೊಳ್ಳ, ಮಾಡ್ಕೊ ನಾನು ವಿಡಿಯೋ ಮಾಡ್ಕೊ. ನೀರಾವರಿ ಅಲ್ಲ ನೀರಾವರಿ ಈಗ ಊರವ್ರು ತೀರ್ಮಾನ ಅಲ್ಲಲ್ಲ ನೀರಾವರಿ ಆ ಕಡೆ ಕೊಡೋದ್ ಬೇಡ. ಅಷ್ಟೇ വിഡിയോ നീരാവരി ആരപ്പന്റെ എന്റെ കൂടി നികുതി അടിച്ചിട്ടാണ് നീരാവരി വെള്ളം വരുന്നത്. അല്ലേ നീരാവരി? ഞാൻ കൂടി ഓരോ മാസം